ದಾವಣಗೆರೆಯಲ್ಲಿ ಇವರನ್ನ ವಿಶೇಷವಾಗಿ ಚಿತ್ರಕಲಾವಿದರು ಅಂತ ಹೇಳಿ ಗುರುತಿಸೋರು. ಇವರು ಚಿತ್ರಕಲಾ ಶಿಕ್ಷಕರು. ಪಾರಂಪರಿಕವಾಗಿ ಇವರ ಕುಟುಂಬವೇ ಚಿತ್ರಕಲಾವಿದರು, ಇವರ ಅಜ್ಜ, ಇವರ ತಂದೆ. ಹಾಗೆ ಇವರಿಗೊಂದು ವಿಶೇಷವಾದ ಹಿನ್ನೆಲೆ ಇದೆ. ಆದರೆ ಇವತ್ತು ನೀವೇನು ನೋಡಿದ್ರಲ್ಲ, ಇಲ್ಲಿ ಇವರು ಸಂಗೀತ ಕಲಾವಿದರಾಗಿ, ಹಾರ್ಮೋನಿಯಂ ಕಲಾವಿದರಾಗಿ ನಿಮ್ಮೆದುರಿಗೆ ನಾನು ಪರಿಚಯ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅಂದಹಾಗೆ ಸಾಮಾನ್ಯ ಕನ್ನಡಿಗರಿಗೆ ರೋಮಾಂಚನ ಆಗುವಂತಹ ಒಂದು ಟ್ಯೂನನ್ನು ನೀವು ಕೇಳಿದ್ರಿ. ಆ ಟ್ಯೂನನ್ನು ಅದನ್ನು ಏನು ನೀವು ನುಡಿಸಿದ್ರಲ್ಲ, ಆ ಹಾರ್ಮೋನಿಯಂಗೊಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ನಾವು ಇವತ್ತು ಚರ್ಚಿಸ್ಲಿಕ್ಕಾಗೆ ನಾವು ಅಚ್ಯುತಾನಂದ ದಾವಣಗೆರೆಯವರು, ಅವ್ರ ಜೊತೆ ನಾನು ಕೂತ್ಕೊಂಡಿರುವಂಥದ್ದು. ಸ್ವಾಗತ ಅಚ್ಯುತಾನಂದರಿಗೆ. ಹಾಗೆ ಈ ಹಾರ್ಮೋನಿಯಂ ಬಗ್ಗೆ ನೀವು ಮೊನ್ನೆ ಹೇಳಿದ್ರಿ, ಇದೊಂದು ಲೆಗ್ ಹಾರ್ಮೋನಿಯಂ ಆಗಿತ್ತು ಅಂತ. ಈಗ ನೋಡಿದ್ರೆ ಇದು ಹಾಗೆ ಕಾಣ್ತಾ ಇಲ್ವಲ್ಲ? ಇಲ್ಲ, ನಮಸ್ತೆ, ನಾನು ಅಚ್ಯುತಾನಂದ ಅಂತೇಳಿ. ಇದು ಒಂದು ಇತಿಹಾಸ ಇದೆ ಸರ್. ಹೇಗೆ ಅಂದರೆ, ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು. ಅವರು ಭಾಳಷ್ಟು ಸಂಗೀತ ಕಾರ್ಯಕ್ರಮಗಳೆಲ್ಲ ಭಾಳಷ್ಟು ಬರೋರು. ಆ ಸಂಗೀತದಲ್ಲಿ ಆಸಕ್ತಿ ಕೂಡ, ಅವರು ಕೂಡ ಹಾರ್ಮೋನಿಯಂ ಪ್ಲೇ ಮಾಡೋರು. ತುಂಬಾ ಆಸಕ್ತಿ ಅವರಿಗೆ. ಅವರು ಒಮ್ಮೆ ಹೈದ್ರಾಬಾದಿಗೆ ಹೋದಾಗ ಅಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಹಾಗೆ ಆ ಕಾರ್ಯಕ್ರಮ ಪ್ರತಿನಿತ್ಯ ಅದು ವಾರಾನುಗಟ್ಟಲೆ ನಡೀತಕ್ಕಂಥ ಕಾರ್ಯಕ್ರಮ ಅದು. ಅಲ್ಲಿ ಹೋದಾಗ ನಮ್ಮ ತಂದೆಯವರು ಹೇಳಿದ್ರು, ಅವ್ರು ಇಲ್ಲಿ ಹೋದಾಗ ಒಬ್ಬ ಕಲಾವಿದರು ಪರಿಚಯ ಆಗಿದ್ದಾರೆ. ಅವರಿಗೆ ಪರಿಚಯ ಅದು ಆ್ಯಕ್ಚುಲಿ ಇದು ಮೂಲತಃ ಲೆಗ್ ಹಾರ್ಮೋನಿಯಂ, ಅಂದರೆ ಎರಡೂ ಕಾಲುಗಳನ್ನು ಈ ಥರ ಪ್ರೆಸ್ ಮಾಡ್ತಾ ಪ್ಲೇ ಮಾಡ್ತಾ ಸಂದರ್ಭದಲ್ಲಿ ಈ ಡ್ರಾಮಾಗಳಲ್ಲಿ ನಾಟಕಗಳಲ್ಲಿ ಬಳಸ್ತಾರೆ. ಹೌದು ಸರ್, ಇದು ಡ್ರಾಮಾಗಳಲ್ಲಿ ಬಹಳಷ್ಟು ನಾಟಕಗಳಲ್ಲಿ ಇದು ಪ್ಲೇ ಆಗಿ ಬಂದಿದೆ ಲೆಗ್ ಹಾರ್ಮೋನಿಯಂ ಇದ್ದಾಗಿ. ಎಷ್ಟು ವರ್ಷದ ಇತಿಹಾಸ? ಸುಮಾರು ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಹುಟ್ಟೋಕ್ಕಿಂತ ಮುಂಚೆನೇ ಇದು ತಗೊಂಡಿದ್ದು. ನಿಮ್ಮ ಫ್ಯಾಮಿಲಿ 50 ಇಯರ್ಸ್ ಆಗಿದೆ, 50 ವರ್ಷ ಕನಿಷ್ಠ ಅದಾಗಿದೆ. ಅದು ನನಗೆ ನೆನಪೇ ಇಲ್ಲ ಅದು ತಗೊಂಡು. ನನ್ನ ಮನೆಗಿದ್ದಾಗಲಿಂದ ಚಿಕ್ಕವನಿದ್ದಾಗಲೂ ಇದೆ. ನನಗೆ ಸಂಗೀತ ಆಸಕ್ತಿ ಹುಟ್ಟಿರೋದು ಈ ಹಾರ್ಮೋನಿಯಮಿಂದನೇ ಅಂತಂದೇಳಿ ಅದರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ನಮ್ಮ ತಂದೆಯವರು ಮನೆಯಲ್ಲಿ ಬಿಟ್ಟೋದ ನಮ್ಮ ಅಜ್ಜವ್ರು ಬಾಳ್ಸೋರು. ನಮ್ಮ ಮೂಲತಃ ಸಂಗೀತ ಕುಟುಂಬನೇ ನಮ್ದು. ಹೆಚ್ಚು ಕಮ್ಮಿ ಸಂಗೀತ ಕುಟುಂಬ ಕೂಡ ಸಂಗೀತ ಕುಟುಂಬ ಕೂಡ ಅಂದರೆ ವೃತ್ತಿಯಲ್ಲಿ ಬೇರೆ ವೃತ್ತಿಗಳು ಮಾಡ್ತಾ ಇದ್ರು ಕೂಡ ಇದನ್ನ ಜೊತೆಗೆ ಇಟ್ಕೊಂಡು ಅಭ್ಯಾಸ ಆಗುತ್ತೆ. ಸಂಗೀತ ತಿಳ್ಕೊಡೋರು ನಮ್ಮ ಅಜ್ಜವರು. ಅಲ್ಲ, ನಿಮ್ಮ ಅಜ್ಜ ಅಲ್ಲಿ ಯಾಕೆ ಹೋಗ್ತಿದ್ರು? ಅಂದ್ರೆ ನೀವೇನ ಇದ್ರ ವಿಜಯನಗರ ಮೂಲದವರು ಒಂದು ಸಣ್ಣದಾಗಿ ಏನೋ ಅಂತ ಹೇಳಿದ್ರಿ. ಹೌದು ಸರ್, ಅದೇ ಹೇಳ್ತೀನಿ. ನಮ್ಮ ತಂದೆಯವರು ಇದು ಹಾರ್ಮೋನಿಯಂ ತಗೊಂಡಿರೋ ಬಗ್ಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಹೈದ್ರಾಬಾದಿಗೆ ಹೋದಾಗ ಯಾವ ಕಲಾವಿದರಿಗೆ ಒಂದು ಹಣಕಾಸಿನ ಒಂದು ಸಮಸ್ಯೆ ಆಯಿತು ಏನೋ ಗೊತ್ತಿಲ್ಲ. ಆ ಕಲಾವಿದರು, ಇಲ್ಲ ನನಗೆ ಹಣ ಬೇಕಾಗಿತ್ತು, ನನಗೆ ಹಾರ್ಮೋನಿಯಂ ಬೇಕಾದ್ರೆ ಕೊಡ್ತೀನಿ ಅಂತ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಒಂದಿದು ಮೆಲೋಡಿ ಇತ್ತು. ತಂದೆಯವರು ಅಪೇಕ್ಷೆ ಕೊಟ್ಟಾಯ್ತು, ನಾನು ತೊಗೋತೀನಿ, ಕೊಟ್ಬಿಡಿ ಅಂತ ಹೇಳಿ. ಅದು ಎಷ್ಟು ಹಣ ಕೊಟ್ಟು ತೊಗೊಂಡೇನೋ ಗೊತ್ತಿಲ್ಲ, ತೊಗೊಂಡು ಬಂದಿದ್ದಾರೆ. ಅದು ಇಷ್ಟು ಚೆನ್ನಾಗಿ ನುಡಿಯುತ್ತೆ ಅಂದರೆ ಅದು ತುಂಬಾನೇ ಮೆಲೋಡಿಯಸ್ ಆಗಿ ನುಡಿಯುತ್ತೆ. ವೀಕ್ಷಕರೇ, ಈಗ ಒಂದು ಇನ್ನೊಂದು ಹಾಡಿನ ಟ್ಯೂನಿಂಗ್ ಮೂಲಕ ವಾಪಸ್ ನಾವು ಚರ್ಚೆಗೆ ಬರ್ತೀವಿ. ಇದು ಓಪನ್ ಮಾಡಿದ್ರೆ ಸೌಂಡ್ ಬದಲಾಗುತ್ತಲ್ಲ. ಈ ಸೌಂಡ್ ಬಗ್ಗೆ ಕೂಡ ಇದು ನೋಡಿ ವೀಕ್ಷಕರೇ, ಇದರ ಸೌಂಡ್ ಕೇಳಲಿಕ್ಕೆ ಇದೆ. ವರ್ಟಿಕಲ್ ಆ ಲೆಗ್ ಹಾರ್ಮೋನಿಯಂ ಅಲ್ಲಿ ಯಾವ್ದನ್ನು ಉಳಿಸ್ಕೊಂಡ್ರಿ, ವರ್ಟಿಕಲ್ ಅಂತ ಕರೀತಾರೆ ಇದನ್ನ. ಇದಕ್ಕೆ ಏನ್ ಹೇಳ್ತಾರೆ? ಇದಕ್ಕೆ ಇದು ರೀಡ್ಸ್ ಅಂತ ಕರೀತಾರೆ. ಎಂಟಿ ಮಿಸ್ ರೀಡ್ಸ್ ಅಂತ ಹೇಳಿ ಸ್ಪೆಷಲ್ ಇವು. ಆ ಕಾಲದಲ್ಲಿ ಬಹುಶಃ ಇಂಪಾರ್ಟೆಂಟ್, ತುಂಬಾ ಹಳೆವು, ಸುಮಾರು ಒಂದು 60-70 ವರ್ಷ ಹಳೆವು ಅಂತ ಅನ್ಸುತ್ತೆ ನನಗೆ. ಇಷ್ಟು ಮೆಲೋಡಿ ಈಗಿನ ರೀಡ್ಸ್ ನುಡಿಯಲ್ಲ ಸರ್. ಇದರಲ್ಲಿ ಉಳ್ಕೊಂಡಿರೋದು ಇದು ಲೆಗ್ ಹಾರ್ಮೋನಿಯಂ. ಲೆಗ್ ಹಾರ್ಮೋನಿಯಂ ರೀಡ್ಸ್ 3 ಪಟ್ಟಿ ಲೆಗ್ ಹಾರ್ಮೋನಿಯಂದು ಬಾಕ್ಸ್ ಮಾತ್ರ ಹೊಸದು. ಇದನ್ನ ಮಾರ್ಕೊಟ್ಟಂತವ್ರು. ಆಮೇಲೆ ಇದು ಕೂಡ ಲೆಗ್ ಹಾರ್ಮೋನಿಯಂ ಹಿಡಿಕೆಗಳು ಕೂಡ ಆ ಲೆಗ್ ಹಾರ್ಮೋನಿಯಂ ಇವೆ. ನನಗೆ ಇದು ತುಂಬಾ ಒಂದು ನನಗೆ ಆಸೆ ಇತ್ತು. ಏನಂದ್ರೆ ಈ ಹಾರ್ಮೋನಿಯಂ ಹೇಗಾದ್ರೂ ಮಾಡಿ ನನ್ನಲ್ಲಿ ಉಳಿಬೇಕು, ಇದನ್ನ ನನ್ನಲ್ಲಿ ಇಟ್ಕೋಬೇಕು. ಇದನ್ನ ಒಂದು ನಾನು
ಒಂದು ಆಸ್ತಿಯಾಗಿ ಕಾಪಾಡ್ಕೋಬೇಕಂದ್ರೆ ಬಹಳ ಆಸೆ ನನಗೆ. ಆಂಟಿಕ್ ಪೀಸ್. ಯಾಕಂದ್ರೆ ಇದು NT ರಾಮಾರಾವ್ ಸ್ಟುಡಿಯೋದಿಂದ ಬಂದಿರ್ತಕ್ಕಂಥ ನಮ್ಮ ತಂದೆಯವರು ಹೇಳೋರು ಇದನ್ನ. ಕಲಾವಿದರು ಅಲ್ಲಿಯವರೇ ಅದೇ ಸ್ಟುಡಿಯೋದವರೇ. ಮತ್ತೆ ಸ್ಟುಡಿಯೋದವರು ಅಂದ ತಕ್ಷಣ ಕಲಾವಿದರಿಗೆ ಬೇರೆ ಬೇರೆ ಅವಕಾಶಗಳಿದ್ದಾಗ ಅವ್ರ ಹೊರಗಡೆ ನೀವು ಕೊಟ್ಟಿದ್ರಿ ಅಂತ ಅಂತಿಲ್ಲ, ಅದು ಗೊತ್ತಿಲ್ಲ, ನಮ್ಮ ತಂದೆಯವರಿಗೆ ಗೊತ್ತಿಲ್ಲ ಅದು. ಅಲ್ಲಿಂದ ದಾವಣಗೆರೆಗೆ ಬಂತು. ಅಲ್ಲಿಂದ ಆಕ್ಚುಲಿ ಕರಡಿಹಳ್ಳಿ ಅಂತ ಒಂದು ಊರು. ಅಲ್ಲಿ ಬಂದಾಗೆ ಈ ಹಾರ್ಮೋನಿಯಂ, ಕರಡಿಹಳ್ಳಿ ಅಂದ್ರೆ ಮೊಳಕಾಲ್ಮೂರು ತಾಲೂಕು ಕರಡಿಹಳ್ಳಿ ಅಂತೇಳಿ ನಮ್ಮ ಮೂಲ. ಇದು ಪ್ರತಿ ನಿತ್ಯನೂ ಇದು ನಾಟಕಗಳಲ್ಲಿ ಅಲ್ಲಿ ಬಯಲಾಟ, ಡ್ರಾಮಾಗಳು, ಸಾಮಾಜಿಕ ನಾಟಕಗಳು ತುಂಬಾನೇ ಆಗುವು. ರಫ್ ಅಂಡ್ ಟಫ್ ಆಗಿ ಹ್ಯಾಂಡಲ್ ಮಾಡಿದೆ, ಬಹಳಷ್ಟು ರಫ್ ಅಂಡ್ ಟಫ್ ಆಗಿ ಹ್ಯಾಂಡಲ್ ಆಗಿದೆ. ತಿಂಗಳಿಗೆ ಬರೀ 4 ರೂಪಾಯಿ 5 ರೂಪಾಯಿ ಇದಕ್ಕೆ ಬಡಿಗೆ ಕೊಡೋರು ಅವ್ರು. ಇನ್ನೊಂದೇನಿರ್ತೀರಿ ಸರ್, ಅಷ್ಟು ತುಂಬಾನೇ ದುಡ್ಡಿಂತ ಪೆಟ್ಟಿಗೆ ಇದು. ಬಹಳಷ್ಟು ಹಳ್ಳಿಗಳ ಯಾವುದೇ ಒಂದು ವಸ್ತುವಿನ ಜೊತೆಗೆ ನಮ್ಮ ಅನುಭವ ಮಿಕ್ಸ್ ಆಯ್ತು ಅಥವಾ ನಮ್ಮ ಎನ್ಸೆಸ್ಟರ್ ಅನುಭವ ಮಿಕ್ಸ್ ಆಯ್ತು ಅಂದ್ರೆ ಅದರ ಏನು ವ್ಯಾಲ್ಯೂ, ಅದರ ಏನು ಕಿಮ್ಮತ್ ಅಂತ ಹೇಳ್ತೇವಲ್ಲ, ಅದು ನಾವು ಅಂದಾಜು ಮಾಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಜೊತೆ ನಾವು ಭಾವನೆ ಕೂಡ ಇರ್ತದೆ. ಉದಾಹರಣೆಗೆ ನೀವು ಪೇಂಟಿಂಗ್ ವಿಚಾರದಲ್ಲೂ ಹೇಳೋದಾದ್ರೆ, ಒಂದು ಆರ್ಡಿನರಿ ಪೇಂಟಿಂಗ್ ಇವತ್ತು ಮಾಡಿದ ಪೇಂಟಿಂಗ್ ಎಷ್ಟೇ ಚೆನ್ನಾಗಿದ್ರು ಕೂಡ, ಉದಾಹರಣೆಗೆ ನಮ್ಮ ನಡುವಿನ ರವಿ ವರ್ಮಾ ಈಗ ಒಂದು 100 ವರ್ಷದ ಹಿಂದೆ ಮಾಡಿದಂತ ಅದೇ ಪೇಂಟಿಂಗ್ ಇರೋ ಬೆಲೆಗೆ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಇತಿಹಾಸ ಅನ್ನುವಂಥದ್ದು ಒಂದು ವಸ್ತುವಿನ ಮೌಲ್ಯವನ್ನ ಜಾಸ್ತಿ ಮಾಡ್ತಾ ಹೋಗ್ತದೆ ಹೇಳುವಂತಹದ್ದನ್ನು ಈ ಒಂದು ಆಂಟಿಕ್ ಪೀಸ್ ಆದಂತಹ ಹಾರ್ಮೋನಿಯಂ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ವಿಶೇಷವಾಗಿ NT ರಾಮಾರಾವ್ ಸ್ಟುಡಿಯೋದಿಂದ ಬಂದಿರತಕ್ಕಂತ ಹಾರ್ಮೋನಿಯಂ ಪೀಸ್ ಇದು. ಆಮೇಲೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಕಾಪಾಡ್ಕೋಬೇಕನ್ನೋ ತುಂಬಾ ಅಭಿಲಾಷೆ ನನಗೆ ಇದೇ ರೀತಿನೇ. ಇನ್ನೊಂದು ಸಣ್ಣ ಝಲಕ್ ಮಾಡಿ ಆಮೇಲೆ ಅದರ ಸೌಂಡ್ ವೇರಿಯೇಷನ್ ಮತ್ತೆ ನೀವು ಇನ್ನೊಂದು ಹಾರ್ಮೋನಿಯಂ ಕೂಡ ಇಟ್ಕೊಂಡಿದ್ದೀರಿ, ಅದ್ರ ಜೊತೆ ಕಂಪೇರ್ ಮಾಡೋಣ. ಇನ್ನೊಂದು ಸಣ್ಣದಾದಂತಹ ಝಲಕ್, ತುಂಬಾ ದೀರ್ಘ ಬೇಡ. ಒಮ್ಮೆ ಹೀಗೊಮ್ಮೆ ಎಳೆಯೋದು ರೂಢಿದೆಯಲ್ಲ, ಅದ್ರ ಜೊತೆಗೆ ಈ ಶ್ರುತಿಯನ್ನ ಎಲ್ಲ ಇದು ಶ್ರುತಿಯನ್ನ ಈ ಕ್ಲಿಪ್ ಮಾಡಿ ಇಡುವಂತಹದ್ದು ಒಂದು ನಾಟಕಗಳಲ್ಲಿ ಇದೆಲ್ಲ ಇರುತ್ತಲ್ವಾ, ಆಲ್ರೆಡಿ ಇದೆ ಇದು. ಇದು ಕಪ್ 2 ಪೆಟ್ಟಿಗೆ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದನ್ನ ಡಿ ಅಂದ್ರೆ C# ಮತ್ತು ಡಿ ಅಂತ ಕರೀತಾರೆ ಇದನ್ನ. ಇದು ಅಂದ್ರೆ ತುಂಬಾ ನುರಿತ ಕಲಾವಿದರು ಹಾಡ್ತಕ್ಕಂಥ ಪೆಟ್ಟಿಗೆ ಇದು. ಸ್ವಲ್ಪ ಮೆರುಧ್ವನಿಯರು ಅಂದ್ರೆ ಸ್ವಲ್ಪ ತುಂಬಾ ಅಭ್ಯಾಸ ಆದ್ಮೇಲೆ ಪೆಟ್ಟಿಗೆ ಮೇಲೆ ಹಾಡ್ತಕ್ಕಂಥ ಒಂದು, ಯಾಕಂದ್ರೆ ತುಂಬಾ ಹೈ ಪಿಚ್ ಇರುತ್ತೆ ಇದು. ಇದಕ್ಕೆ ಅದಕ್ಕೆ ಏನು ಸ್ವಲ್ಪ ಒಂದ್ ಮನೆ ಕಡಿಮೆ ಅಂದ್ರೆ ಇದು ಬ್ಲ್ಯಾಕ್ 1 ಪೆಟ್ಟಿಗೆ ಅಂತ. ಕಪ್ 1 ಅಂದ್ರೆ C. ಜಾಸ್ತಿ ಇದೆ ಪಿಚ್ಚು, ಇದು ಕಡಿಮೆ. ನಾನ್ ಮಾಡ್ಸಿಸ್ ನನಗೆ ಕಲೀಲಿಕ್ಕೋಸ್ಕರ. ಇದು ನಮ್ಮ ತಂದೆ ನಮ್ಮ ಅಲ್ಲೇ ಉಳಿಯುತ್ತದೆ, ನಮ್ಮ ಅಜ್ಜವ್ರ ಹತ್ರನೇ ಉಳಿಯುತ್ತಿದ್ದು. ಅಲ್ಲಿ ಉಳಿದಾಗ ನಾನು ಅಜ್ಜ ಹೆಸರು ಕಳಪ್ಪಾಚಾರ ಅಂತ, ಹನುಮಂತಾಚಾರ ಅಂತ ಹೇಳಿ. ಅವರು ನಾಟಕಗಳನ್ನ ಆಡೋರು. ಸುಮಾರು 80 ನಾಟಕ ಆಡಿದ್ದಾರೆ. ಈ ಪೆಟ್ಟಿಗೆ 30 ನಾಟಕ ಆಗಿರ್ಬೇಕು ಹೆಚ್ಚು ಕಮ್ಮಿ. ಅವರು ಕಲಾವಿದರು ಕೂಡ ಅವರು, ನಮ್ಮ ತಂದೆಯವರು ಒಳ್ಳೆ ಆರ್ಟಿಸ್ಟು, ಒಳ್ಳೆ ಸ್ಕಲ್ಪ್ಚರಿಸ್ಟ್, ತುಂಬಾ ಅದ್ಭುತ ಒಂದು ಸಾಧನೆಕಾರರು. ಹಣ ಮಾಡ್ಲಿಲ್ಲ ಅವರು, ಈ ತರ ಒಂದು ವೃತ್ತಿಗಳನ್ನ ಅಭ್ಯಾಸಗಳನ್ನ ತುಂಬಾನೇ ಮಾಡ್ಕೊಂಡು ಹೋಗಿದ್ದಾರೆ. ಇದು ಬಹಳಷ್ಟು ಹಳ್ಳಿಗಳಲ್ಲಿ ಹಳ್ಳಿ ಸಾಮಾನ್ಯರಿಗೆ ನಾಟಕದ ರೂಪದಲ್ಲಿ ತುಂಬಾ ಕಲಿಸಿಕೊಟ್ಟಿದೆ. ಅವರು ಕಲಾ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಇದರ ವಿಚಾರದಲ್ಲಿ ನೀವು ಹಳೆತನ ಉಳಿಸ್ಕೊಳ್ಳಿಕ್ಕೆ ಮಾಡಿರುವಂತದ್ದು ಒಂದು ರೀಡ್ಸ್, ಒಂದು ಇದು. ಹೌದು ಸರ್, ರೀಡ್ಸ್ ಎಲ್ಲ ಹೊಸದಾಗಿದೆ. ಇದು ತುಂಬಾ ಕಾಲ್ಪೆಟ್ಟಿಗೆ. ಯಾರು ಇದನ್ನ ಮಾಡಿಕೊಟ್ರು ನಿಮ್ಗೆ? ಇದು ಪೆಟ್ಟಿಗೆ ಇದಕ್ಕೊಂದು ಬಾಕ್ಸ್ ಎಲ್ಲ ಇತ್ತು, ಅದಕ್ಕೆಲ್ಲ ಅಲ್ಲ ಹುಳ ಹಿಡಿದ್ಬಿಟ್ಟು ಎಲ್ಲ ಮೆತ್ತಿಗೆಲ್ಲ ಅಂದ್ರೆ ಬಾತಿ ಅಂತ ಕರೀತಾರೆ. ಅದು ಪಾಸ್ ಆಗ್ತಿರಲಿಲ್ಲ, ಪೆಟ್ಟಿಗೆ ಎಲ್ಲ ಹುಳ ಹಿಡ್ದೆಲ್ಲ ಹೋಗ್ಬಾತಿ. ಇದು ಬಾತಿ. ಇದು ಕೆಳಗಡೆ ಸೌಂಡ್ ಬಾಕ್ಸ್ ಇರುತ್ತೆ, ತೋರಿಸಿದ್ನಲ್ಲಿ ಇದು ಸೌಂಡ್ ಬಾಕ್ಸ್. ಇದು ಇದೆಲ್ಲ ಹುಳ ಹಿಡಿದ್ಬಿಟ್ಟು ಎಲ್ಲ ಹಾಳಾಗಿಬಿಟ್ಟಿತ್ತು. ಇದೆಲ್ಲ ನಾನೇನ್ ಮಾಡಿದೆ, ಇದನ್ನ ಹೀಗೆ ಉಳಿಸ್ಲೇಬೇಕು, ಹೇಗಾದ್ರೂ ಮಾಡಿ, ಯಾರಿಗೂ ಕೊಡುವಾಗಿಲ್ಲ ಅಂತೇಳಿ ಇಲ್ಲಿ ಕಾಳಿಕಾ ಹಾರ್ಮೋನಿಯಂ ಅಂತಿತ್ತು.
ಹಳೆ ದಾವಣಗೆರೆ. ಹಳೆ ದಾವಣಗೆರೆ ಇದಿದೆ. ಅವ್ರ ಮಕ್ಕಳಿದ್ದಾರೆ ಮಾನಾಚಾರ ಅಂತೇಳಿ, ಅವ್ರಿಗೆ ನಮ್ಮ ಅಜ್ಜವರೇ ಆಗ್ಬೇಕು ನಮಗೆ ಕೂಡ, ರಿಲೇಷನ್ ಆಗ್ಬೇಕು. ತುಂಬಾನೇ ಪ್ರೀತಿ ಪಟ್ಟಿಲ್ಲ, ಇದನ್ನ ಉಳಿಸ್ಬೇಕು, ಯಾರಿಗೂ ಕೊಡಬೇಡ, ಇದನ್ನ ಕೊಟ್ಟರೆ ನನಗೂ ಕೊಡೋ ಅನ್ನೋದು, ನಾನು ಯಾರಿಗೂ ಕೊಡೋದು, ನನಗೆ ಬೇಕು ಅಂತ ತುಂಬಾನೇ ಪ್ರೀತಿಯಿಂದ ಮಾಡಿಕೊಟ್ರು. ಇದನ್ನ ಬಾಕ್ಸ್ ಎಲ್ಲ ಈಗ ಹೊಸದಾಗಿ ಮತ್ತೆ ಹೊಸ ಬಾಕ್ಸ್ ಅನ್ನು ಮಾಡಿಕೊಟ್ಟಿದ್ದು ಜಮ್ ಹಾರ್ಮೋನಿಯಂ. ಇದೆಲ್ಲ ಏನ್ ಮಟೀರಿಯಲ್ ಯಾವ್ದು ಹಲಸ? ಅದು ಗಡಿಗೆ ಗೊತ್ತಿಲ್ಲ ಸರ್, ಯಾವ್ದು ಅಂದ್ರೆ ಗೊತ್ತಿಲ್ಲ ಅದು ನನಗೆ. ಜಮ್ ಒಳ್ಳೆ ಒಂದು ವುಡ್ ಅನ್ನು ಹಾಕಿ ಕೊಟ್ಟು ಮಾಡಿಕೊಟ್ಟು ಜಮ್ ಹಾರ್ಮೋನಿಯಂ ಅವ್ರು ಮಾಡಿಸ್ಕೊಟ್ರು. ಹೌದು ಸರ್. ಹಾಗಾಗಿ ಇದು ಈಗ ಬಾಕ್ಸ್ ಹಾರ್ಮೋನಿಯಂ ಆಯ್ತು. ಬಾಕ್ಸ್ ಹ್ಯಾಂಡ್ ಹಾರ್ಮೋನಿಯಂ ಅಂತ ಕರೀತಾರೆ. ಲೆಗ್ ಹಾರ್ಮೋನಿಯಂ ಹೋಗಿ ಹ್ಯಾಂಡ್ ಹಾರ್ಮೋನಿಯಂ ಆಯ್ತು ಈಗ. ಇದು ವಿಶೇಷ ಇದೆ ಸರ್. ಬಹುಶಃ ಈ ನಿಮ್ಗೆ ಈ ಚಿತ್ರದ ಜೊತೆಗೆ ಇದು ಮಾಡ್ಲಿಕ್ಕೆ ಇದು ಈ ಹಾರ್ಮೋನಿಯಂ ಒಂದು ಕಾರಣ ಆಯ್ತು. ಖಂಡಿತ ಸರ್, ಖಂಡಿತ. ಇದು ರಿದಮ್ ಪ್ಯಾಕೆ ನನಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಪೇಂಟಿಂಗ್ ಸೆಕ್ಷನ್ ಅಲ್ಲಿ ಕೂಡ. ಹೇಗೆ ಅಂದ್ರೆ ನಾವು ಈ ಪ್ರತಿಯೊಂದು ಆಲಾಪನೆಗಳ ರಾಗಗಳನ್ನು ಮಾಡ್ತಿರ್ಬೇಕಾದ್ರೆ ಪೇಂಟಿಂಗ್ ಕೂಡ ಅದೇ ಸ್ಟ್ರೋಕ್ಸ್, ಅದೇ ರೀತಿಯ ಒಂದು ಏರುಪೇರುಗಳು, ಹೊಸಾದಂಥ ಒಂದು ಲೀಲಾಜಾಲವಾದ ಲಾಲಿತ್ಯವಾದ ಪೂರ್ಣವಾಗಿರ್ತಕ್ಕಂಥ ಒಂದು ಗೆರೆಗಳನ್ನು ಹೇಳಲಿಕ್ಕೆ ಬಹಳ ಅನುಕೂಲ ಇದು. ಅದು ಕಲ್ತವರಿಗೆ ಅದು ಅನುಭವದ ಒಂದು ರೀತಿ ಗೊತ್ತಾಗುತ್ತೆ. ಅಚ್ಯುತಾನಂದ ಅವರಿಗೆ ಧನ್ಯವಾದ. ಇಂಥ ಆ್ಯಂಟಿಕ್ ಪೀಸ್ ಕಾರಣಕ್ಕಾಗಿ ಒಬ್ಬ ಕಲಾವಿದನ ಇನ್ನೊಂದು ಪರಿಶ್ರಮವನ್ನು ತೋರಿಸಲಿಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ವಿ. ಹೀಗೆ ಇಂಥದ್ದೇ ಪರಿಚಯಗಳಿಗೆ ಒಂದಿಗೆ ಇನ್ನೊಮ್ಮೆ ನಿಮ್ಮೆದುರಿಗೆ ಬರೋಣ. ನಮಸ್ಕಾರ.